ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ನನ್ನ ವಿಡಿಯೋ ಹೊಸದಾಗಿ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲೇ ಬರ್ತೈತೆ. ಇವಾಗ ಹಬ್ಬ ಬಂದೈತೆ, ತುಂಬ ಸ್ಪೆಷಲ್ ಮಾಡ್ತಾನೇ ಇದ್ದೀರಿ ಇವಾಗೆಲ್ಲನೂ ಒಂದು ವಾರದಿಂದ. ಇವತ್ತು ನಾನು ಒಂದು ರೆಸಿಪಿ ತಂದಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಡ್ರೈ ಫ್ರೂಟ್ಸ್ ಹಾಕಿ ರವೆ ಉಂಡೆ ಮಾಡೋಣ. ಇವಾಗ ನಾನು 1 ಕಪ್ ಆಗೋಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ, 1 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ, 1 ಕಪ್ ಆಗೋಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, ಬಾದಾಮ್ 10, ದ್ರಾಕ್ಷಿ 10, ಗೋಡಂಬಿ 10, ಗಸಗಸೆ, ಇದು ಪಂಪ್ಕಿನ್ನು, ಸೂರ್ಯಕಾಂತಿ ಬೀಜ, ಏಲಕ್ಕಿ ಪೌಡರು, ಗೀ ಮತ್ತು ಹಾಲು ಇಷ್ಟನ್ನು ಸೇರಿಸಿ ನಾನಿವಾಗ ಗ್ಯಾಸ್ ಹಚ್ಕೊಂಡು ಒಂದು ಫ್ರೈ ಪ್ಯಾನನ್ನು ಇಟ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಬಿಸಿಗೆ ಎಲ್ಲ ಕರ್ಗೋಗುತ್ತೆ. ಕರಗಿದಾದ್ಮೇಲೆ ಡ್ರೈ ಫ್ರೂಟ್ಸು ಎಲ್ಲ ಇದೆಯಲ್ಲ ಅದನ್ನು ನಾನು ತುಪ್ಪದಲ್ಲೇ ಹುರ್ಕೊಬೇಕು. ಈ ಥರ ಹುರ್ಕೊಂಡ್ರೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಾದಾಮನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜನ ನಾನಿವಾಗ ಸೇರಿಸ್ಕೊಂಡು ಇಷ್ಟೂ ತುಪ್ಪದಲ್ಲೇ ಹುರಿಬೇಕಾಗುತ್ತೆ. ಹೈ ಫ್ಲೇಮ್ ಏನು ಬೇಕಾಗಿಲ್ಲ, ಮೀಡಿಯಮ್ ಫ್ಲೇಮಲ್ಲೇ ನಾವು ಹುರ್ಕೋಬೇಕಾಗುತ್ತೆ. ಜಾಸ್ತಿ ಉರಿ ಇಟ್ಕೊಂಡ್ರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಅಂತ, ಕಲರ್ ಚೇಂಜ್ ಆಗಬಾರ್ದು. ಇವಾಗ ಇದಕ್ಕೆ ನಾನು ಗಸಗಸೆಯನ್ನು ಸೇರಿಸ್ಕೊತಾ ಇದ್ದೀನಿ, ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕೊಬ್ಬರಿನೇ ತೊಗೊಂಡಿದ್ದೀನಿ ನಾನು. ಒಣಗಿದ ಕೊಬ್ಬರಿಯನ್ನು ತೊಗೋಬೋದು, ಹಸಿ ಕೊಬ್ಬರಿಯನ್ನು ತೊಗೋಬೋದು. ತುಂಬ ದಿನ ಇಡಬೇಕಂದ್ರೆ ಒಣಗಿದ ಕೊಬ್ಬರಿ ತೊಗೊಳ್ರಿ. ಒಂದು 3-4 ದಿನ ಇರಬೇಕಂದ್ರೆ ಹಸಿ ಕೊಬ್ಬರಿನೇ ಸಾಕು, ಚೆನ್ನಾಗಿರುತ್ತೆ. ಈ ಥರನೂ ಮಾಡಿಕೊಂಡ್ರೆ ಎರಡರಲ್ಲಿ ಯಾವುದನ್ನ ಒಂದು ಚಾಯ್ಸ್ ಮಾಡ್ಕೊಳ್ರಿ. ಈ ಥರ ಮಾಡಿದ್ರೆ ಚಿಕ್ಕವರಿಂದ ದೊಡ್ಡೋರವರೆಗೂ ಇಷ್ಟಪಟ್ಟು ತಿಂತಾರೆ. ನಮಗೂ ತುಂಬ ಇಷ್ಟ ಆಯಿತು. ಹಬ್ಬ ಶುಕ್ರವಾರ ಇದೆಯಲ್ಲ, ಅದಕ್ಕೆ ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಾಯಿತು, ರೆಡಿ ಆಯ್ತಿದ್ದು. ಇವಾಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತೀನಿ. ಒಂದು ತಟ್ಟೆಗನ ಹಾಕ್ಕೋಬೋದು, ಇಲ್ಲ ಬೌಲ್ಗನ ಹಾಕ್ಕೊಳ್ಬೋದು. ಸ್ವಲ್ಪ ಆರಬೇಕದ ಅದು. ಇವಾಗ ನಾನು ಅದೇ ಪ್ಯಾನ್ಗೆ ಮತ್ತೆ ನಾನು ಈ ಮಿಕ್ಕಿರೋದು ತುಪ್ಪನ ಸೇರಿಸ್ಕೊತೀನಿ. ಅದಕ್ಕೆ ಸೇರಿಸ್ಕೊಂಡು ಅದು ಸ್ವಲ್ಪ ಬಿಸಿ ಆದ ನಂತರ ರವೆನ ಹಾಕ್ಕೊಳ್ತಾ ಇದ್ದೀನಿ. ರವೆ ಹಾಕ್ಕೊಂಡು ಚೆನ್ನಾಗಿ ನಾವು ಹುರಿಬೇಕಾಗುತ್ತೆ. ಬ್ರೌನ್ ಕಲರು ಆ ಥರ ಏನು ಬೇಕಾಗಿಲ್ಲ, ಎಲ್ಲ ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಹುರ್ಕೊಬೇಕು. ಇವಾಗ ನಾನು ಜಾರ್ಗೆ 1 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬರ್ತೀನಿ. ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ, ಇಷ್ಟಾದರೆ ಸಾಕು. ಇವಾಗ ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾನೆಲ್ಲ ಹುರ್ಕೊಂಡಿದ್ನಲ್ಲ ತುಪ್ಪದಲ್ಲಿ, ಅದಕ್ಕೆ ನಾನು ಸಕ್ಕರೆನ ಪೌಡ್ರ್ ಮಾಡಿರೋದನ್ನು ನಾನು ಸೇರಿಸ್ಕೊತೀನಿ. ಮತ್ತು ರವೆನ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣ ರವೆ ತೊಗೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲನೂ ಮಿಕ್ಸ್ ಮಾಡ್ಕೊಬೇಕು. ಏಲಕ್ಕಿ ಪೌಡ್ರು ಹಾಕ್ಕೊಳ್ತೀನಿ ಲಾಸ್ಟಲ್ಲಿ. ತುಪ್ಪ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು, ತುಂಬ ಚೆನ್ನಾಗಿ ಬಂದಿದೆ. ಯಾವಾಗ ರವೆ ಉಂಡೆ ಮಾಡ್ತಾಯಿದ್ದೆ, ಅದಕ್ಕೆ ಇವತ್ತು ಚೆನ್ನಾಗಿ ಬಂದಿದೆ. ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾವು ಉಂಡೆ ಕಟ್ಟಬೇಕಾಗುತ್ತೆ. ನಾವು ಕೈಗೆ ಯಾವಾಗ ಉಂಡೆ ಆಗ್ತಾ ಬರ್ತೈತೆ ಅನ್ನೋವಾಗ ನಾವು ಹಾಲು ಹಾಕ್ಬಾರ್ದು, ಸ್ಟಾಪ್ ಮಾಡಿ ನಾವು ಉಂಡೆ ಸ್ಟಾರ್ಟ್ ಮಾಡಬೇಕು. ನಮಗೆ ಗೊತ್ತಾಗುತ್ತಲ್ವಾ, ಅದಕ್ಕೆ. ಇವಾಗ ನೋಡಿ ಉಂಡೆ ಥರ ಬರ್ತೈತೆ, ಕೈಗೆ ನಮ್ಗೆ ಗೊತ್ತಾಗುತ್ತೆ. ಉಂಡೆ ಕಟ್ತಾಯಿದ್ದೀನಿ ನೋಡಿ, ತುಂಬ ನೀಟಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ತಿಂತಾಯಿದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಏನನ್ನ ತಪ್ಪಾದರೆ ನೀವು ಕಮೆಂಟಲ್ಲಿ ತಿಳಿಸಿ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.